ಎಲ್ರಿಗೂ ನಮಸ್ಕಾರ. ಆ, ನಾನು ಸುಮಾರು ದಿನಗಳಿಂದ, ಸುಮಾರು ವಾರಗಳಿಂದ ನಾನು ನಿಮ್ಮ ಮುಂದೆ ಯೂಟ್ಯೂಬಲ್ಲಿ ನಾನು ಬಂದಿಲ್ಲ. ಅದಕ್ಕೆ ಫಸ್ಟ್ ಆಫ್ ಆಲ್ ಕ್ಷಮೆ ಇರಲಿ. ಯಾಕೆ ಬಂದಿಲ್ಲ ಅಂದರೆ, ನಾನು ಆ ರೀಸನ್ ನಿಮ್ಗೆ ಹೇಳಿದ್ರೆ ನೀವೆಲ್ಲ ಖುಷಿ ಪಡ್ತೀರ ಅಂತ ನಂಗೆ ಗ್ಯಾರಂಟಿ ಗೊತ್ತು. ನಾನು ನಮ್ಮ ಶ್ರೀಮಂತ ಸಂಸ್ಥೆಯಿಂದ ಒಂದು ದೊಡ್ಡ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ ಆಗಬಹುದು ಅಂತ ಒಂದು ಅಂದ್ಕೊಂಡಿದ್ದೀನಿ. ಅಷ್ಟು ದೊಡ್ಡ ಒಂದು ಕಾರ್ಯಕ್ರಮ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆ ಪ್ರಾಜೆಕ್ಟಲ್ಲಿ ನಾನು ಒಂಥರ ಹಗಲು ರಾತ್ರಿ ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ನಿಮ್ಮ ಮುಂದೆ ನಾನು ಯೂಟ್ಯೂಬಲ್ಲಿ ಬರೋಕ್ಕಾಗ್ತಾ ಇಲ್ಲ. ಫ್ರ್ಯಾಂಕ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದರೆ, ನಾನು ಆಲ್ಮೋಸ್ಟ್ 1.5 ತಿಂಗಳಿಂದ ನಾನು ಟ್ರೇಡಿಂಗ್ ಕೂಡ ಮಾಡಿಲ್ಲ. ನನಗೆ ಟ್ರೇಡಿಂಗ್ ಮಾಡ್ದೇ ನಿಮ್ಮಿಂದ ಲೈವ್ ಬರೋಕ್ಕಾಗಲ್ಲ ನನಗೆ, ಯಾಕಂದರೆ ನಾನು ಚಾರ್ಟೇ ನೋಡಿರಲ್ಲ ಇಡೀ ದಿನ. ಸೊ ನಾನು ಅದನ್ನ ಪ್ರಿಪೇರ್ ಮಾಡಿ ನಿಮ್ಮ ಮುಂದೆ ಒಂದು ಕತೆ ಥರ ಹೇಳಬೇಕಾಗತ್ತೆ. ನಾನು ಮಾಡದೇ ಇರೋ ಕೆಲಸ ನಿಮ್ಮ ಮುಂದೆ ಒಂದು ಹೇಳಬೇಕಾಗತ್ತೆ. ಸೊ ಹಾಗಾಗಿ ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ 1.5 ತಿಂಗಳಿಂದ ನಿಮ್ಮ ಮುಂದೆ ನಾನು ಒಂದು ತಿಂಗಳ ಮೇಲೆ ಆಗುತ್ತೆ ಸರಿ ರೆಗ್ಯುಲರ್ ನಿಮ್ಮ ಮುಂದೆ ಬರ್ತಾ ಇಲ್ಲ. ಟ್ರೇಡಿಂಗ್ ಕೂಡ ನಾನು ಮಾಡಿಲ್ಲ 1.5 ತಿಂಗಳಿಂದ. ಇನ್ವೆಸ್ಟ್ಮೆಂಟ್ಸ್ ಅಫ್ಕೋರ್ಸ್ ನಂದು ಕಂಟಿನ್ಯೂ ಇದೆ, ಅದು ಮಾಡ್ತಾ ಇದ್ದೀನಿ. ಬಟ್ ಟ್ರೇಡಿಂಗ್ ನಾನು ಇಂಟ್ರಾಡೇ ಟ್ರೇಡಿಂಗ್ ಆಗಲಿ, ನಾನು ಪೊಸಿಷನಲ್ ಟ್ರೇಡಿಂಗ್ ಆಗಲಿ ನಾನು ಮಾಡ್ತಾ ಇಲ್ಲ 1.5 ತಿಂಗಳಿಂದ. ಅದನ್ನು ನನ್ನ ಏನು ಪ್ರಾಜೆಕ್ಟ್ ಅಂತ ಹೇಳಿದ್ದೀನಿ ಅದು ಇನ್ನೇನೊಂದು ಕೊನೆಯ ಹಂತಕ್ಕೆ ಬಂದಿದೆ. ಸೊ ನಾನು ಆದಷ್ಟು ಬೇಗ ನಿಮ್ಮ ಮುಂದೆ ನಾನು ರೆಗ್ಯುಲರ್ ಆಗಿ ನಾನು ನಿಮ್ಮ ಮುಂದೆ ನಾನು ನಾರ್ಮಲ್ ಥರ ನಾನು ಬಂದು ನಿಮ್ಮ ಜೊತೆ ನಾನು ಅನಾಲಿಸಿಸ್ನ ಮಾಡ್ತೀನಿ. ಪ್ರೀ ಮಾರ್ಕೆಟ್, ಪೋಸ್ಟ್ ಮಾರ್ಕೆಟ್ ಎರಡೂ ಮಾಡ್ತೀನಿ. ನಾನು ಏನು ಪ್ರಾಜೆಕ್ಟ್ ಹೇಳ್ತಾ ಇದ್ದೀನಿ ಅದ್ರ ಬಗ್ಗೆ ಇವಾಗ ನಾನು ಡೀಟೇಲ್ ಹೇಳೋಕ್ಕಾಗಲ್ಲ, ಸ್ವಲ್ಪ ಕಾರಣಾಂತರದಿಂದ. ಬಟ್ ಆ ಪ್ರಾಜೆಕ್ಟ್ ನಮ್ಮ ಕರ್ನಾಟಕದಲ್ಲಿ ತುಂಬ ಜನಕ್ಕೆ ಹೆಲ್ಪ್ ಆಗುವಂಥ ಒಂದು ಪ್ರಾಜೆಕ್ಟ್ ಅದು. ಈವನ್ ಫಾರ್ ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ ಆಗಿರ್ಬೋದು, ಅಥವಾ ಬೇಡ ಈಗಲೇ ಹೇಳಲ್ಲ, ಬಟ್ ಅದೊಂದು ನಾನು ಖಂಡಿತ ಕ್ಯೂರಿಯಾಸಿಟಿ ಬ್ರೇಕ್ ಮಾಡ್ತೀನಿ ಆದಷ್ಟು ಬೇಗ ಬಂದು. ಬಟ್ ತುಂಬ ಜನಕ್ಕೆ ಹೆಲ್ಪ್ ಆಗುವಂಥ ಒಂದು ಪ್ರಾಜೆಕ್ಟ್ ಕೂಡ ಅದು. ಹಾಗಾಗಿ ನಾನು ಅದರಲ್ಲಿ ಬ್ಯುಸಿ ಆಗಿದ್ದೆ. ನಾನು ಆದಷ್ಟು ಬೇಗ ನಾನು ನಿಮ್ಮ ಮುಂದೆ ಬಂದು ರೆಗ್ಯುಲರ್ ಅನಾಲಿಸಿಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ? ಮಾರ್ಕೆಟ್ ಅಂತೂ ನೋಡಿ, ಅಗೇನ್ ನಮ್ಮ ATS ಸಿಸ್ಟಮಲ್ಲಿ ನಾನು ನೋಡ್ತಾ ಇದ್ದೀನಿ. ಮಾರ್ಕೆಟ್ ಮುಗಿದ ಮೇಲೆ ನಾನು ದಿನ ಒಂದ್ಸರಿ ಚಾರ್ಟ್ ಅಂತೂ ನೋಡ್ತೀನಿ, 2-3 ಸರಿ ಚಾರ್ಟ್ ಅಂತೂ ನೋಡ್ತೀನಿ. ಎಲ್ಲಿ ಓಪನ್ ಆಯಿತು, ಏನಾಯಿತು, ಟ್ರೇಡ್ ಮಾಡ್ತಾ ಇಲ್ಲ ಬಿಟ್ಟರೆ ನಾನು ಮಾರ್ಕೆಟ್ ಚಾರ್ಟ್ ಅಂತೂ ನೋಡ್ತಾನೆ ಇದ್ದೀನಿ. ನೀವು ಪ್ಲೀಸ್ ಅಬ್ಸರ್ವ್ ಮಾಡಿ, ನಮ್ಮ ATS ಸಿಸ್ಟಮ್ನ ಏನು ದಿನ ಬಂದು ಏನು ರೂಲ್ಸ್ ಮಾಡ್ತಾ ಇದ್ದೀನಿ ಎಕ್ಸಾಕ್ಟ್ ಅದೇ ರೀತಿ ಓವರ್ ಆಲ್ ವೇವ್ ಅನಾಲಿಸಿಸ್ ಬಿಟ್ಬಿಡಿ. ಮಾರ್ಕೆಟ್ ಎಲ್ಲ ಹೋಗಿದೆ, ಓವರ್ ಆಲ್ ವೇವ್ ಅನಾಲಿಸಿಸ್ನ ಸದ್ಯಕ್ಕೆ ಮಾತಾಡೋದು ಬೇಕಾಗಿಲ್ಲ, ಬಂದಾಗ ನಿಮ್ಮ ಮುಂದೆ ಹೇಳ್ತೀನಿ. ಬಟ್ ಇಂಟ್ರಾಡೇ ಬೇಸಿಸ್ ಮೇಲೆ ಅಥವಾ ನಮ್ಮ ಪೊಸಿಷನ್ ತೊಗೋಬೇಕಾದ್ರೆ ನಮಗೆ ಓಪನಿಂಗಲ್ಲಿ ಯಾವ ರೀತಿ ಆಗ್ತಾ ಇದೆ, A=C ಇರಬಹುದು, 0.61 ಇರ್ಬೋದು. ಬ್ಯಾಂಕ್ ನಿಫ್ಟಿ ಮೊನ್ನೆ ಕೆಳಗೆ ಬಂದ್ಬಿಟ್ಟು ಅಲ್ಲಿ ರಿಬೌಂಡ್ ಆಗಿರೋ ಜಾಗ ನೋಡ್ಕೊಂಬನ್ನಿ. ಎಕ್ಸಾಕ್ಟ್ 0.618 A= ಎಕ್ಸಾಕ್ಟ್ ಲೆವೆಲ್ಗಳು, ಅದು ವರ್ಕ್ ಅದೇ ಆಗ್ತಾ ಇದೆ. ಬಟ್ ಆ್ಯಸ್ ಅನ್ ಆಪ್ಷನ್ ಸೆಲ್ಲರ್ ನನಗನ್ಸುತ್ತೆ ಇದು ವೆರಿ ಟಫ್ ಮಾರ್ಕೆಟ್. ಆಪ್ಷನ್ ಸೆಲ್ಲರ್ ಅಂದರೆ ನೀವು ಅಕಸ್ಮಾತ್ ಏನಾದರೂ ನಾನು ಯಾಕೆ ಹೇಳ್ತಾ ಇದ್ದೀನಿ ಟಫ್ ಮಾರ್ಕೆಟ್ ಅಂದರೆ, ಸಿಕ್ಕಾಪಟ್ಟೆ ನಿಮಗೆ ವಿ ಶೇಪ್ ರಿಕವರಿಗಳಾಗ್ತಾ ಇದೆ ಅಲ್ವಾ. ನೀವು ಅಕಸ್ಮಾತ್ ಏನಾದರೂ ಹೆಡ್ಜಿಂಗ್ ಮಾಡಿದ್ರೂ ನಿಮಗೆ ಅದನ್ನು ಹ್ಯಾಂಡಲ್ ಮಾಡೋದು, ಅಡ್ಜಸ್ಟ್ ಮಾಡೋದು ತುಂಬ ಕಷ್ಟ ಆಗ್ತಾ ಇರ್ಬೋದು ಅಂತ ನಂಗೆ ಅನಿಸ್ತಾ ಇದೆ ಲಾಸ್ಟ್ ಒಂದು 2-3 ವೀಕ್ಸಿಂದ. ಅದು ನನ್ನ ಒಂದು ಭಾವನೆ. ನಾನು ಟ್ರೇಡಿಂಗ್ ಮಾಡಿಲ್ಲ, ಹಾಗೇನು ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಈಗ ಒಂದು ಮಾರ್ಕೆಟ್ ಒಂದು ಟಫ್ ಇದೆ ಅನ್ಕೋತೀನಿ. ತುಂಬ ವಿ ಶೇಪ್ ರಿಕವರಿಗಳು, ಮೇ ಬಿ ಅದೊಂದು ಯಾವುದೋ ಒಂದು ವೇವಿನ 5th ವೇವ್ ಇರ್ಬೋದಾ, ಒಂದು ಲೋಯರ್ ಟೈಮ್ ಫ್ರೇಮಿನ, ಅವರ್ಲಿ ಟೈಮ್ ಫ್ರೇಮಿನ, ಅದೆಲ್ಲ ನೋಡೋಣ. ಅದ್ರ ಬಗ್ಗೆ ಬಂದು ಅನಲೈಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಅಗೈನ್ ನೀವೆಲ್ಲ ತುಂಬ ಜನ ಕೇಳ್ತಾ ಇದ್ದೀರಾ, ಯಾಕೆ ಮಾಡ್ತಾ ಇಲ್ಲ, ಪ್ಲೀಸ್ ಬಂದು ಮಾಡಿ ಅಂತ ಕೇಳ್ತಾ ಇದ್ದೀರಾ. ನಿಮ್ಮ ಪ್ರೀತಿಗೆ ನಾನು ಚಿರಋಣಿ. ನಾನು ಮಾಡ್ತಾ ಅನಿಸಿ ನಿಮ್ಗೆ ಯೂಸ್ ಆಗ್ತೀನಿ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ನೀವು ಇಷ್ಟೊಂದು ಕೇಳ್ತಾ ಇದ್ದೀರಾ ನನಗಂತನೂ ಗೊತ್ತು ನನಗೆ. ಐ ಪ್ರಾಮಿಸ್ ಯು, ನಾನು ಆದಷ್ಟು ಬೇಗ ಬರ್ತೀನಿ. ಬಟ್ ನಾನು ಮಾಡ್ತಿರೋ ಕೆಲಸ ಎಲ್ರಿಗೂ ಉಪಯೋಗ ಆಗುವಂಥ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಆ ಒಂದು ಕೋರಿಕೆಯಲ್ಲಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಒಂದು ಸ್ವಲ್ಪ ದಿನ ಕಾಯ್ದುಕೊಳ್ಳಿ. ನಾನು ರೆಗ್ಯುಲರಾಗಿ ಬಂದು ಮಾಡ್ತೀನಿ, ಆದಷ್ಟು ಆದಾಗೆಲ್ಲ ಬಂದು ನಾನು ಅನಲೈಸ್ ಮಾಡ್ತೀನಿ. ಬಟ್ ಅಲ್ಲಿ ತನಕ ದಯವಿಟ್ಟು ನನಗೆ ಒಂದು ಸ್ವಲ್ಪ ಸಮಯ ಅವಕಾಶ ಕೊಡಿ. ಓಕೆ, ಹ್ಯಾಪಿ ಶಿವರಾತ್ರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.